ವೆಲ್ಕಮ್ ಟು ಮೈ ಚಾನಲ್ ಸಮೃದ್ಧಿ ಕುಚ್ ಡಿಸೈನ್. ನಾನು ನಿಮಗೆ ಇವತ್ತೊಂದು ಬ್ಯೂಟಿಫುಲ್ ಆಗಿರೋ ಜುಮ್ಕಾ ಡಿಸೈನ್ನ ತೋರಿಸ್ಕೊಡ್ತಿದ್ದೀನಿ. ಸಿಂಪಲಾಗಿ ಯಾವ ರೀತಿ ಮಾಡ್ಕೊಳ್ಳೋದು ಅಂತ ನೋಡಿ. ನಾವು ಸ್ಟಾರ್ಟಿಂಗು 6 ಎಳೆ ದಾರನ ಈ ಥರ ಗಂಟಾಕಿಟ್ಕೋಬೇಕು. ಇದಕ್ಕೆ ನೀಡಲ್ ನಂಬರ್ 10 ಯೂಸ್ ಮಾಡ್ತಿರೋದು ನಾನು. ಮತ್ತು ನೋಡಿ, ಇದು ದಾರನ ಈ ಥರ ಹೀಗಿಟ್ಕೊಳ್ಳಿ. ಹೀಗಿಟ್ಕೊಂಡು ಒಂದು ರೌಂಡು ಬೆರಳಿಗೆ ಈ ಥರ ಸುತ್ಕೊಳ್ಳಿ. ಬೆರಳಿಗೆ ಈ ಥರ ಸುತ್ತಕೊಂಡು ನೀಡನ್ನು ಇಲ್ಲಿ ನೋಡಿ ಈ ಥರ ಕೆಳಗಡೆಯಿಂದ ಹಾಕಿ ಈ ದಾರನ ಎಳ್ಕೊಳ್ಳಿ. ಈ ಥರ ಎಳ್ಕೊಂಡು ಇದನ್ನು ಸ್ವಲ್ಪ ಲೆಫ್ಟ್ ಹ್ಯಾಂಡಲ್ಲೇ ಬ್ಯಾಲೆನ್ಸ್ ಮಾಡ್ತಾ ಗಂಟು ಹಾಕ್ಕೊಂಡಿದ್ದೀವಲ್ಲ ಸ್ಟಾರ್ಟಿಂಗ್, ಇದು ಅದನ್ನು ಹಾಗೆ ಈ ಥರ ಎಳ್ಕೊಳ್ಳಿ. ನೋಡಿ, ಈ ಥರ ಎಳ್ಕೊಂಡ್ರೆ ನಮಗೆ ಒಂದು ಲೂಪು ಕ್ರಿಯೇಟ್ ಆಗುತ್ತೆ. ಇವಾಗ ನಾವು ಬೆರಳಿಗೆ ದಾರ ಸುತ್ತಕೊಂಡು ಈ ದಾರನ ಹಾಗೆ ಬ್ಯಾಲೆನ್ಸ್ ಮಾಡ್ತಾ ನಾವು ಚೈನ್ ಹಾಕ್ಕೋಬೇಕು. 1 2 3 4 5 6 ಟೈಮು ಚೈನ್ ಹಾಕ್ಕೊಂಡಾದ್ಮೇಲೆ ನೋಡಿ ಈ ಥರ ಫಸ್ಟು ಈ ಥರ ಇಟ್ಕೊಂಡು ಫಸ್ಟು ನಮಗೆ ಚೈನ್ ಇದೆಯಲ್ಲ, ಫಸ್ಟ್ ಚೈನು ಆ ಲೂಪಲ್ಲಿ ಹೋಗಿ ದಾರ ತಗೊಂಡು ಬರಬೇಕು. ದಾರ ತಗೊಂಡು ಬಂದು ಎರಡು ದಾರನ ಸೇರಿಸಿ, ನೀಡಲ್ ಮೇಲೆ 2 ದಾರ ಆಗಿದೆಯಲ್ಲ, 2 ದಾರ ಸೇರಿಸಿ ನಾವು ಒಂದು ಮಾಡ್ಕೋಬೇಕು. ನೋಡಿ, ಈ ಥರ ನಮಗೆ ಇಲ್ಲಿ ಒಂದು ಸರ್ಕಲ್ ಬಂತು. ಮಧ್ಯದಲ್ಲಿ 6 ಚೈನಲ್ಲಿ ಗ್ಯಾಪಲ್ಲಿ ನಮಗೆ 6 ಚೈನು ಒಂದು ಸರ್ಕಲ್ ಟೈಪು ಕ್ರಿಯೇಟ್ ಆಗಿದೆ. ಇವಾಗ ನಾವು ಇದಕ್ಕೆ 2 ಚೈನ್ ಹಾಕ್ಕೋಬೇಕು. 1 2 ಚೈನ್ ಹಾಕಿ ನೋಡಿ, ನೀಡಲ್ ಮೇಲೆ ಒಂದು ಸಲ ದಾರ ಸುತ್ತಕೊಂಡು ನಮಗೆ ಇಲ್ಲಿ ಸರ್ಕಲ್ ಕ್ರಿಯೇಟ್ ಆಗಿದೆಯಲ್ಲ, ಆ ಹೋಲಲ್ಲಿ ಹೋಗಿ ದಾರ ತಗೊಂಡು ಬರಬೇಕು. ನೋಡಿ, ಈ ಥರ ದಾರ ತಂದು ಎರಡರಲ್ಲಿ ಒಂದು ಸಲ ನಾವು ಡಬಲ್ ಕ್ರೋಶಾ ಮಾಡ್ಕೋಬೇಕು. ನೋಡಿ, ಇದೇ ರೀತಿ ಹೋಲಲ್ಲಿ ಮತ್ತೆ ಅದೇ ಹೋಲಲ್ಲಿ ಹೋಗಿ ದಾರ ತಂದು ಎರಡರಲ್ಲಿ ಒಂದು ಸಲ ಡಬಲ್ ಕ್ರೋಶಾ ಆಯಿತು. 2 ಟೈಮ್ ಆಯಿತು. 2 3 ನೋಡ್ಕೊಂಡು ನಿಧಾನಕ್ಕೆ ಮಾಡ್ಕೊಳ್ಳಿ, ಯಾಕಂದರೆ ಹೋಲು ಕಮ್ಮಿ ಇರೋದ್ರಿಂದ ನಮಗೆ ದಾರ ಸಿಕ್ಕಾಕೊಳ್ಳೋ ಚಾನ್ಸಸ್ ಇರುತ್ತೆ. 4 5 ನಾವು ಇಲ್ಲಿ ಡಬಲ್ ಕ್ರೋಶಾ ಮಾಡ್ತಾ ಈ ದಾರನ ಅದ್ರ ಜೊತೆಗೆ ಸೇರಿಸ್ಕೊಂಡು ಮಧ್ಯ ಬರೋ ರೀತಿ ನೋಡ್ಕೋಬೇಕು. ಇವಾಗ 5 ಟೈಮ್ ಆಯ್ತಲ್ಲ, 5 ಟೈಮ್ ಆದಮೇಲೆ ನಾವು ಈ ದಾರನ ಕಟ್ ಮಾಡ್ಕೊಳ್ಳೋಣ. ನೋಡಿ, ಈ ದಾರನ ಈ ರೀತಿ ಕಟ್ ಮಾಡ್ಕೋಬೇಕು. ಕಟ್ ಮಾಡ್ಕೊಂಡಾದ್ಮೇಲೆ ನೋಡಿ, ಮತ್ತೆ ನೀಡಲ್ ಮೇಲೆ ದಾರ ಸುತ್ತಕೊಂಡು ಮತ್ತೆ ಅದೇ ಹೋಲಲ್ಲಿ ಹೋಗಿ ದಾರ ತಂದು ನಾವು ಡಬಲ್ ಕ್ರೋಶಾ ಮಾಡ್ಕೋಬೇಕು. 6 ಟೈಮ್ ಆಯಿತು. ನೋಡಿ, ನಮಗೆ ದಾರ ಎಕ್ಸ್ಟ್ರಾ ಇರೋದು ಕಟ್ ಮಾಡಿರೋದು ಬ್ಯಾಕ್ ಸೈಡಲ್ಲೂ ಕೂಡ ಕಾಣಿಸ್ತಿಲ್ಲ. ನಾವು ಜೊತೆಗೆ ಸೇರಿಸ್ಕೊಂಡು ಈ ಥರ ಮಾಡೋದ್ರಿಂದ ನೀಟಾಗಿ ಫಿನಿಶಿಂಗ್ ಬರುತ್ತೆ. 7 8 9 10 11 12 13 13 ನಮಗೆ ಡಬಲ್ ಕ್ರೋಶಾ ಆಯಿತು. ನಾವು 6 ಚೈನ್ ಗ್ಯಾಪಲ್ಲಿ 13 ಡಬಲ್ ಕ್ರೋಶಾ ಮಾಡ್ಕೊಂಡಿದ್ದೀವಿ. ನಮಗೆ ಎಲ್ಲ ಕಂಬಗಳು ಒಂದೇ ಲೆವೆಲಲ್ಲಿ ಬರೋ ರೀತಿ ನಾವು ಡಬಲ್ ಕ್ರೋಶಾ ಮಾಡ್ಕೋಬೇಕು. ಇವಾಗ ಇಲ್ಲಿ ನಾವು 2 ಚೈನ್ ಹಾಕಿ ನಾವು ಡಬಲ್ ಕ್ರೋಶಾ ಮಾಡಿದ್ವಿ. ನಾವು ಡಬಲ್ ಕ್ರೋಶಾಗೆ ಚೈನ್ಗೆ ಮೇಲ್ಗಡೆ ಚೈನ್ ಬರುತ್ತಲ್ಲ, ಡಬಲ್ ಕ್ರೋಶಾ ಮೇಲ್ಗಡೆ ಚೈನು ನೋಡ್ಕೊಳ್ಳಿ. ಇಲ್ಲಿ ಡಬಲ್ ಕ್ರೋಶಾ ಮೇಲ್ಗಡೆ ಚೈನ್ ಇದೆಯಲ್ಲ, ಆ ಗ್ಯಾಪಲ್ಲಿ ಹೋಗಿ ದಾರ ತರಬೇಕು. ನೋಡಿ, ಈ ಥರ ದಾರನ ತಗೊಂಡು ಬಂದು ಇವಾಗ ನೀಡಲ್ ಮೇಲೆ 2 ದಾರ ಇದೆಯಲ್ಲ, ಮತ್ತು ಈ ದಾರದಿಂದನೂ
ಎಳ್ಕೋಬೇಕು. ಇವಾಗ ಆ ದಾರದಿಂದ ಎಳ್ಕೊಂಡಾದ್ಮೇಲೆ ನಾವು ನೆಕ್ಸ್ಟು ಚೈನ್ ಹಾಕ್ಕೋಬೇಕು. 1 2 ಚೈನ್ ಹಾಕಿ ನಾವು ಇಲ್ಲಿ ಫಸ್ಟ್ ಚೈನ್ಗೆ ಡಬಲ್ ಕ್ರೋಶಾ ಮೇಲ್ಗಡೆ ಫಸ್ಟ್ ಚೈನ್ಗೆ ನಾವು ದಾರ ತಂದು ಲಾಕ್ ಮಾಡ್ಕೊಂಡಿದ್ದೀವಲ್ಲ, ಮತ್ತು ಅದೇ ಹೋಲಲ್ಲಿ ಹೋಗಿ ಮತ್ತೆ ಡಬಲ್ ಕ್ರೋಶಾ ಮಾಡ್ಕೋಬೇಕು. ಅದೇ ಹೋಲಲ್ಲಿ ಡಬಲ್ ಕ್ರೋಶಾ ಮಾಡಬೇಕು. ನೋಡಿ ಈ ಥರ. ಮತ್ತು ಇವಾಗ ಪಕ್ಕದಲ್ಲಿ ಡಬಲ್ ಕ್ರೋಶಾ, ಡಬಲ್ ಕ್ರೋಶಾ ಚೈನ್ಗೆ ಡಬಲ್ ಕ್ರೋಶಾ. ಇವಾಗ ಒಂದೊಂದು ಡಬಲ್ ಕ್ರೋಶಾ ಮೇಲ್ಗಡೆನೂ ನಾವು ಮತ್ತೆ ಡಬಲ್ ಕ್ರೋಶಾ ಮಾಡ್ಕೊಳ್ಬೇಕು. ನಾವು ರೌಂಡ್ ಆಫ್ ಫುಲ್ಲು ಮಾಡ್ಕೋಬೇಕು. ಇದೇ ರೀತಿ ನಾವು ಇಲ್ಲಿ ಮಾಡ್ತಾನೆ ನಮಗೆ ನೋಡಿ ಜುಮ್ಕಾ ಟೈಪು ಕ್ರಿಯೇಟ್ ಆಗ್ತಿದೆ. ನೋಡಿ, ನಮಗೆ ಇನ್ನೂ ಚಿಕ್ಕದು ಬೇಕು ಅಂತ ಅಂದರೆ ನಾವು ಇಲ್ಲಿ ಡಬಲ್ ಕ್ರೋಶಾ ಮಾಡಿರೋ ಜಾಗದಲ್ಲಿ ಸ್ಟಾರ್ಟಿಂಗೇ ನಾವು ತ್ರಿಬಲ್ ಕ್ರೋಶಾ ಮಾಡ್ಕೊಂಬಿಟ್ರೆ ನಮಗೆ ಅಷ್ಟೇ. ಅದರಿಂದನೇ ನಾವು ನೆಕ್ಸ್ಟು ಬೀಡನ್ನ ಸೇರಿಸ್ಕೊಂಬಿಟ್ರೆ ನಮ್ಗೆ ಅಲ್ಲೇ ಪುಟ್ಟು ಡಿಸೈನು, ಪುಟ್ಟು ಜುಮ್ಕಾ ಬರುತ್ತೆ. ನಮಗೆ ಇನ್ನೂ ಜುಮ್ಕಾ ಸ್ವಲ್ಪ ದೊಡ್ಡದು ಬರಬೇಕು ಅಂದರೆ ನಾನು ಇಲ್ಲಿ ಡಬಲ್ ಕ್ರೋಶಾ ಮಾಡಿರೋ ಕಡೆ ನೀವು ತ್ರಿಬಲ್ ಕ್ರೋಶಾ ಮಾಡಿಕೊಂಡ್ರೆ ನಿಮಗೆ ಇನ್ನೂ ದೊಡ್ಡ ಜುಮ್ಕಾ, ಸ್ವಲ್ಪ ದಪ್ಪ ಆಗಿರೋ ಜುಮ್ಕಾ ಬರುತ್ತೆ. ಇದು ಪುಟ್ಟದಾಗಿರುತ್ತೆ, ಸ್ವಲ್ಪ ದೊಡ್ಡದಾಗಿರುತ್ತೆ. ನೋಡಿ, ಎಲ್ಲ ಡಬಲ್ ಕ್ರೋಶಾ ಮೇಲ್ಗಡೆ ನಾನು ಫಿಲ್ ಮಾಡ್ತಾ ಬರ್ತಾಯಿದ್ದೀನಿ ಡಬಲ್ ಕ್ರೋಶಾ ಚೈನ್ಗೆ. ನಿಮಗೆ ಲಾಸ್ಟಲ್ಲಿ ನೋಡಿ ಇಲ್ಲಿ ಲಾಕ್ ಮಾಡಿದ್ದೀವಲ್ಲ, ಇಲ್ಲಿ ಡಬಲ್ ಕ್ರೋಶಾ ಮೇಲ್ಗಡೆ ಚೈನ್ಗೆ ಫಸ್ಟ್ ಲಾಕ್ ಮಾಡಿದ್ವಲ್ಲ ಅಲ್ಲೊಂದು ಬರಬೇಕು. ನಮಗೆ ಆವಾಗ ಟೋಟಲಿ ಸ್ಟಾರ್ಟಿಂಗು 13 ಇತ್ತು, ಇವಾಗ 14 ಬರುತ್ತೆ. 14 ಆದಮೇಲೆ ನೋಡಿ ಫಸ್ಟ್ ಚೈನ್ಗೆ ಇಲ್ಲಿ 2 ಚೈನ್ ಇದೆ. 2 ಚೈನ್ ಬಿಟ್ಟು ನೆಕ್ಸ್ಟ್ ಫಸ್ಟ್ ಚೈನ್ ಇದೆಯಲ್ಲ, ಆ ಫಸ್ಟು ಚೈನ್ಗೆ ನಾವು ಮತ್ತೆ ಆವಾಗಲೇ ಲಾಕ್ ಮಾಡಿದ್ವಲ್ಲ ಆ ರೀತಿ ಲಾಕ್ ಮಾಡ್ಕೋಬೇಕು. ಇಲ್ಲಿಂದ ದಾರ ಎಳ್ಕೊಂಡು ಮತ್ತು ನೀರಲ್ಲಿ ಮೇಲಿರೋ ದಾರಕ್ಕೂ ಈ ಥರ ಎಳ್ಕೋಬೇಕು. ನೋಡಿ, ಇವಾಗ ನಮಗೆ ನೋಡಿ ಈ ಥರ ಜುಮ್ಕಾ ಬಂತು. ನಾನು ಇದಕ್ಕೆ ಇನ್ನೊಂದು ಲೇಯರು ನಾನು ಬೀಡನ್ನ ಸೇರಿಸ್ಕೊತಿದ್ದೀನಿ. ಇವಾಗ ದಾರ ಮೇಲ್ ಮಾಡಿ ಸ್ಮಾಲ್ ಬೀಡನ್ನ ಸೇರಿಸ್ಕೊತಿದ್ದೀನಿ. ನಿಮಗೆ ಬೀಡ್ ಬೇಡ ಅಂದರೆ ನೀವು ಈ ದಾರನ ಇಲ್ಲಿ ಕಟ್ ಮಾಡಿ ನೆಕ್ಸ್ಟು ಕಲರ್ನ ಬೇರೆ ಕಲರ್ ಥ್ರೆಡ್ನ ಯೂಸ್ ಮಾಡಿ, ಆವಾಗ ಇನ್ನೂ ಚೆನ್ನಾಗಿ ಬರುತ್ತೆ. ಬೇರೆ ಕಲರ್ ಥ್ರೆಡ್ನ ನಾನು ಇಲ್ಲಿ ಜಾಯಿಂಟ್ ಮಾಡಿಕೊಂಡು ಆ ಜಾಯಿಂಟ್ನ ನೀವು ಬೇಕಾದರೆ ಇಲ್ಲಿ ಒಳಗಡೆ ನಾವು ಗಮ್ಮಾಕಿ ಅಂಟಿಸ್ಕೊಂಬಿಟ್ರೆ ಈಚೆ ಏನು ಕಾಣಿಸಲ್ಲ. ಅಲ್ಲಿಂದ ನಾವು ಇಲ್ಲಿ ಮೇಲ್ಗಡೆ ಚೈನ್ ಇದೆಯಲ್ಲ ಡಬಲ್ ಕ್ರೋಶಾ ಚೈನು, ಆ ಚೈನ್ಗೆ ನಾವು ಸಿಂಗಲ್ ಕ್ರೋಶಾ ಮಾಡ್ತಾ ಹೋದರೆ ಆವಾಗ ಕೆಳಗಡೆ ಬೇರೆ ಕಲರ್ ಬರೋದ್ರಿಂದ ನಮಗೆ ಬೀಡಿಲ್ಲ ಅಂದ್ರೂ ಇನ್ನೂ ಅದು ಚೆನ್ನಾಗಿ ಬರುತ್ತೆ ಡಿಸೈನು. ನೋಡಿ, ಈ ಥರ ಒಂದು ಬೀಡನ್ನ ತಗೊಂಡು ನೋಡಿ ಇಲ್ಲಿ ನಾವು ಲಾಕ್ ಮಾಡೋಕ್ಕೋಸ್ಕರ ಡಬಲ್ ಕ್ರೋಶಾ ಮೇಲ್ಗಡೆ ಚೈನ್ಗೆ ತೊಗೊಂಡ್ವಲ್ಲ ಅದೇ ಲೂಪಲ್ಲಿ ಹೋಗಬೇಕು. ಮತ್ತು ಅದೇ ಲೂಪಲ್ಲಿ ಹೋಗಿ ದಾರ ತರಬೇಕು. ಬೀಡನ್ನ ಲಾಕ್ ಮಾಡಬಾರ್ದು. ಬೀಡ್ ಲಾಕ್ ಮಾಡ್ದಲೇ ಡೈರೆಕ್ಟಾಗಿ ಆ ಹೋಲಲ್ಲಿ ಹೋಗಿ ದಾರ ತಂದು ಈ ಥರ ಲಾಕ್ ಮಾಡ್ಕೋಬೇಕು. ಮತ್ತು ಬೀಡನ್ನ ಸೇರಿಸ್ತಾ ಒಂದೊಂದೇ ಬೀಡ್ ಸೇರಿಸ್ತಾ ಒಂದೊಂದೇ ಲೂಪಲ್ಲಿ ನಾವು ಬೀಡನ್ನ ಹಾಕ್ಕೊಂಡು ಹೋಗಬೇಕು. ನೋಡಿ, ಈ ಥರ ಮಾಡ್ಕೊಂಡು ಹೋಗಿ ಸ್ವಲ್ಪ ನೋಡಿಕೊಂಡು ನಿಧಾನಕ್ಕೆ ಮಾಡಿ. ಯಾಕಂದರೆ ಇದು ಫೋಲ್ಡಿಂಗ್ ಆಗಿರೋದ್ರಿಂದ ನಮಗೆ ಅದು ನೀಟಾಗಿ ಕಾಣಿಸಲ್ಲ. ಹಾಗಾಗಿ ನಮಗೆ ನಿಧಾನಕ್ಕೆ ನೋಡಿಕೊಂಡು ಮೇಲ್ಗಡೆ ಚೈನ್ಗೆ ನಾವು ಮಾಡ್ಕೋಬೇಕು. ನೋಡಿ, ನಮಗಾಗಲೇ ನಾವು ಸ್ಟಾರ್ಟಿಂಗಿಂದ ಮಾಡ್ತಾ ಬಂದಾಗ ಲಾಸ್ಟ್ ಎಂಡಿಗೆ ಬರೋಷ್ಟರಲ್ಲಿ ನಮಗೆ ಈ ಥರ ಜುಮ್ಕಾ ಬರುತ್ತೆ. ಒಂದೊಂದೇ ಬೀಡನ್ನ ಚೈನ್ಗೆ ನಾವು ಥರ ಸೇರಿಸ್ಕೋಬೇಕು. ನಮಗೆ 14 ಬೀಡ್ ಬರುತ್ತೆ. ಕೌಂಟಿಂಗು ಮಿಸ್ ಮಾಡ್ಕೋಬೇಡಿ. ಕೌಂಟಿಂಗ್ ಮಿಸ್ ಆಯಿತು ಅಂದರೆ ಡಿಸೈನು ಬೇರೆ ಥರ ಆಗಿಬಿಡುತ್ತೆ. ಕಮ್ಮಿ ಆದ್ರೂ
ಚೆನ್ನಾಗಾಗಲ್ಲ, ಮತ್ತು ಜಾಸ್ತಿ ಆದ್ರೂ ಚೆನ್ನಾಗಿ ಬರೋಲ್ಲ ಡಿಸೈನು. ಬೆರಳನ್ನ ಈ ಥರ ಇಟ್ಕೊಂಡು ಮಾಡ್ಕೊಳ್ಳಿ, ಆವಾಗ ನೀಟಾಗಿ ಕಾಣಿಸುತ್ತೆ. ನೋಡಿ ನಮ್ಗೆ ಇವಾಗ 14 ಬಂದಿದೆ ಬೀಡ್ಸು. ಲಾಸ್ಟ್ ಹೆಂಡಿಗೆ ಬಂದಿದ್ದೀವಿ. ಈಗ ಹೆಂಡಲ್ಲಿ ಯಾವ ರೀತಿ ಲಾಕ್ ಮಾಡೋದು ನೋಡ್ಕೊಳ್ಳಿ. ಈ ಥರ 14 ಬೀಡ್ ಆದಮೇಲೆ ನೆಕ್ಸ್ಟ್ ಬೀಡ್ ಕೆಳಗಡೆ ಒಂದು ಹೋಲ್ ಇದೆ ನೋಡಿ, ಇಲ್ಲಿ ಕಾಣಿಸ್ತಿರ್ಬೋದು. ಆ ಹೋಲಲ್ಲಿ ಹೋಗಿ ದಾರ ತರಬೇಕು. ದಾರ ತಂದು ಮತ್ತು ಈ ದಾರನ ಇಲ್ಲಿ ಮೇಲ್ಗಡೆ ನೀಡಲ್ ಮೇಲ್ಗಡೆ ದಾರ ಇದೆಯಲ್ಲ, ಆ ದಾರದಿಂದನೂ ಹೇಳ್ಕೊಳ್ಳಿ. ಥರ ಹೇಳ್ಕೊಂಡು ಒಂದು ಲಾಕ್ ಮಾಡ್ಕೋಬೇಕು. ಈ ಥರ ಲಾಕ್ ಮಾಡಿ ಟೈಟಾಗಿ ಹೇಳ್ಕೊಳ್ಳಿ. ನೀಡಲ್ನ ತೆಗೆದು ದಾರನ ಈ ಥರ ಕಟ್ ಮಾಡಿಕೊಂಡು ಈ ಥರ ಮಾಡ್ಕೊಳ್ಳಿ. ನೋಡಿ ನಮಗೆ ಇವಾಗ ಜುಮ್ಕ ಬಂದಿದೆ ನೋಡಿ. ಈ ಥರ ಮಾಡ್ಕೊಳ್ಳಿ. ಫೋಲ್ಡಿಂಗ್ ಎಲ್ಲ ನಾವು ಇಟ್ಕೋಬೇಕಾದ್ರೆ ಸ್ವಲ್ಪ ಡಿಫ್ರೆನ್ಸ್ ಆಗಿರುತ್ತೆ. ಈ ಥರ ಮಾಡಿಕೊಂಡು ನೋಡಿ, ಈ ಥರ ಈ ದಾರನ ಇವಾಗ ಎಕ್ಸ್ಟ್ರಾ ಇರೋ ದಾರನ ನಾವು ಒಳಗಡೆ ಗಮ್ ಹಾಕಿ ಅಂಟಿಸ್ಕೊಳ್ಳೋಣ. ನೋಡಿ ಈ ಥರ ಗಮ್ ಹಾಕ್ಕೊಳ್ಳಿ. ಇದನ್ನು ಒಳಗೆ ಸೇರಿಸಿದ್ರೆ ಇದು ಒಳಗಡೆ ಸೇರಿಕೊಳ್ಳುತ್ತೆ. ನಮಗೆ ಈಚೆ ಫಿನಿಶಿಂಗು ನೀಟಾಗಿ ಕಾಣಿಸುತ್ತೆ. ಈ ಥರ ಹಾಕ್ಕೊಂಡು ಇದು ಡ್ರೈ ಆದಮೇಲೆ ಎಕ್ಸ್ಟ್ರಾ ಇರೋ ಈ ದಾರನ ಕಟ್ ಮಾಡ್ಕೊಳ್ಳಿ. ಇಲ್ಲ ಹಾಗೆ ಬಿಟ್ಟರು ನಾವು ಇನ್ನೊಂದು ಕ್ಯಾಪ್ ಬೀಡ್ ಸೇರಿಸಿದಾಗ ಸರಿ ಹೋಗುತ್ತೆ. ನಾನು ಈ ಎಕ್ಸ್ಟ್ರಾ ಇರೋ ದಾರನ ಕಟ್ ಮಾಡ್ಕೊತಿದ್ದೀನಿ ನೋಡಿ. ಕಟ್ ಮಾಡಿಕೊಂಡು ಇದನ್ನು ನೀಟಾಗಿ ಈ ಥರ ಗಮ್ನ ನೀಟಾಗಿ ಮಾಡ್ಕೊಳ್ಳಿ ನೋಡಿ. ಇವಾಗ ನಮಗೆ ನೀಟಾಗಿ ಜುಮ್ಕ ಬಂತು. ಮೇಲ್ಗಡೆ ಹೋಲು ಕೂಡ ಗ್ಯಾಪು ಜಾಸ್ತಿ ಕಾಣಿಸ್ತಿಲ್ಲ, ನೀಟಾಗಿ ಕಾಣಿಸ್ತಿದೆ ಫಿನಿಶಿಂಗು ನೋಡಿ. ಫಿನಿಶಿಂಗು ಬೀಡ್ ಹತ್ರನೂ ಅಷ್ಟೇ, ನಾವು ಲಾಕ್ ಮಾಡಿರೋ ಕಡೆನೂ ಅಷ್ಟೇ ನೋಡಿ, ಏನೂ ಡಿಫ್ರೆನ್ಸ್ ಇಲ್ಲ, ತುಂಬ ಚೆನ್ನಾಗಿ ಬಂದಿದೆ. ಇವಾಗ ನಾವು ಇದು ಜುಮ್ಕ ನಾವು ಸ್ಯಾರಿಗೆಲ್ಲ ಹಾಕಾದ್ಮೇಲೆ ಈ ಥರ ಇಟ್ಟರೆ ಈ ಥರ ಫೋಲ್ಡಿಂಗ್ ಆಗೋ ಚಾನ್ಸಸ್ ಇರುತ್ತೆ. ಹಾಗಾಗಿ ನಾವು ಇದಕ್ಕೆ ಒಂದು ಕ್ಯಾಪ್ ಬೀಡನ್ನ ಸೇರಿಸ್ಕೋಬೇಕು. ನೀವು ಬೇಕಂದರೆ ಸೇರಿಸ್ಕೊಳ್ಳಿ, ಇಲ್ಲ ಪರವಾಗಿಲ್ಲ ನಮ್ಗೆ ಹೀಗೆ ಇರಲಿ ಅನ್ನೋದಾದರೆ ಹೀಗೆ ಆದರೂ ಬಿಡ್ಬೋದು ನೋಡಿ. ನಾನು ಕ್ಯಾಪ್ ಬೀಡನ್ನ ಇದಕ್ಕೆ ಯಾವ ರೀತಿ ಸೇರಿಸ್ತಾ ಇದ್ದೀನಿ ನೋಡ್ಕೊಳ್ಳಿ. ಈ ಥರ ಕ್ಯಾಪ್ ಬೀಡನ್ನ ತೊಗೊಂಡಿದ್ದೀನಿ. ನಿಮ್ಮ ಹತ್ರ ಯಾವ ಥರ ಇದ್ರೂ ಪರವಾಗಿಲ್ಲ, ಅದನ್ನೇ ಯೂಸ್ ಮಾಡ್ಕೋಬೋದು. ಇದಕ್ಕೆ ಗಮ್ಮು ಒಳಗಡೆ ಸೇರಿಸ್ಕೋಬೇಕು. ಈ ಥರ ಆ ಹೋಲ್ ಬಿಟ್ಟು ಗಮ್ನ ಸುತ್ತ ಈ ಥರ ಹಾಕ್ಕೊಳ್ಳಿ. ಹಾಕ್ಕೊಂಡು ಮಧ್ಯ ಈ ಕ್ಯಾಪ್ ಬೀಡನ್ನ ಇಲ್ಲಿಟ್ಟು ಕೈಯಲ್ಲಿ ಈ ಥರ ಪ್ರೆಸ್ ಮಾಡ್ಕೊಳ್ಳಿ. ಪ್ರೆಸ್ ಮಾಡಿ ನಮಗೆ ಹೋಲು ಕ್ಲೋಸ್ ಆಗಿರಬಾರ್ದು. ಹೋಲು ಕ್ಲೋಸ್ ಆಗಿರಬಾರ್ದು ಅಂದರೆ ಈ ಥರ ನೀಡಲ್ನ ಹಾಕಿ ಮೇಲ್ಗಡೆಯಿಂದ ತೊಗೊಂಡು ಬಂದು ನೋಡಿ, ಈ ಥರ ನೋಡಿ, ಈ ಥರ ಪ್ರೆಸ್ ಮಾಡ್ಕೊಳ್ಳಿ. ಅದು ಕುತ್ಕೋಬೇಕು ನೀಟಾಗಿ ಮಧ್ಯದಲ್ಲಿ, ಇಲ್ಲಾಂದರೆ ಆ ಕಡೆ ಈ ಕಡೆ ಸೈಡ್ಗೆ ಹೋಗ್ಬಿಟ್ರೆ ನಮಗೆ ಹೋಲು ನೆಕ್ಸ್ಟು ನಾವು ಸ್ಯಾರಿ ಫಿಕ್ಸ್ ಮಾಡೋಣಾಗ ನೀಟಾಗಿ ಬರೋಲ್ಲ. ಹಾಗಾಗಿ ಈ ಥರ ಮಾಡ್ಕೊಳ್ಳಿ ನೋಡಿ. ಇವಾಗ ಆ ಥರ ಜುಮ್ಕಿ ನಮಗೆ ಕ್ರಿಯೇಟ್ ಆಗಿದೆ ಇದರಲ್ಲಿ ನೋಡಿ. ಎಷ್ಟು ಪುಟ್ಟದಾಗಿ ಎಷ್ಟು ನೀಟಾಗಿ ಫಿನಿಶಿಂಗ್ ಕೂಡ ನಮಗೆ ನೀಟಾಗಿ ಬಂದಿದೆ ನೋಡಿ. ನಾನು ಡಬಲ್ ಕಲರ್ ಮಾಡ್ಕೊಂಡಿದ್ದೀನಿ, ಸ್ಯಾರಿ ಕಲರು ಮತ್ತು ಪಲ್ಲು ಕಲರು ಎರಡೂ ನಾನು ಈ ಥರ ಮಾಡ್ಕೊಂಡಿದ್ದೀನಿ ನೋಡಿ. ಈ ಥರ ಎಲ್ಲದನ್ನು ಈ ಥರ ಕ್ಯಾಪ್ ಬೀಡ್ ಹಾಕಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಇದನ್ನು ಸ್ಯಾರಿಗೆ ಫಿಕ್ಸ್ ಮಾಡ್ಕೋಬೇಕು. ಅದಕ್ಕೂ ಮುಂಚೆ ಸ್ಯಾರಿಗೆ ಒಂದು ಬೇಸಿಕ್ ಲೈನು ಸ್ಟಾರ್ಟಿಂಗು ಒಂದು ಬೇಸಿಕ್ ಲೈನ್ನ ನಿಮ್ಗೆ ತೋರಿಸ್ಕೊಟ್ಟು ಅದಕ್ಕೆ ಫಿಕ್ಸ್ ಮಾಡ್ಕೊಳ್ಳೋಣ ಇದನ್ನು. ಅವಾಗ ಇನ್ನೂ ಗ್ರ್ಯಾಂಡಾಗಿ ಈ ಡಿಸೈನ್ ಕಾಣಿಸುತ್ತೆ ನಮಗೆ ನೋಡಿ. ಫ್ರೆಂಡ್ಸ್, ನಾನು ಜುಮ್ಕ ಡಿಸೈನ್ನ ಒಂದು ಬೇಸಿಕ್ ಲೈನ್ ಹಾಕ್ಕೊಂಡು ಅದಕ್ಕೆ ಅಡ್ಜಸ್ಟ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ನಾನು ಅದಕ್ಕೆ ನೋಡಿ ಸ್ಯಾರಿ ಕಲರ್ನ ಥ್ರೆಡ್ನ ನಾನು ತೊಗೊಂಡಿದ್ದೀನಿ, ಹಾರೆಳೆ ದಾರನ. ನಾವು ಸ್ಟಾರ್ಟಿಂಗು ನೋಡಿ ನೀಡಲ್ನ ಸ್ಟಾರ್ಟಿಂಗ್ ಸ್ಯಾರಿಗೆ ಹಾಕಬೇಕು. ಈ ಥರ ದಾರನ ಹೇಳ್ಕೊಂಡು ಲಾಕ್ ಮಾಡ್ಕೋಬೇಕು. ಮತ್ತು ಪಕ್ಕದಲ್ಲಿ ಇನ್ನೊಂದು ಲಾಕ್ ಮಾಡ್ಕೊಳ್ಳೋಣ. ಈ ಥರ ಲಾಕ್ ಮಾಡಿಕೊಂಡ್ರೆ ನಮಗೆ ಸ್ಯಾರಿ ಗ್ರಿಪ್ಪಾಗಿ ಕೂತ್ಕೊಳ್ಳುತ್ತೆ. ಇವಾಗ
1 2 ಚೈನ್ ಹಾಕ್ಕೊಂಡು ನೀಡಲ್ ಮೇಲೆ ಒಂದು ಸಲ ದಾರ ಸುತ್ತಕೊಂಡು ಪಕ್ಕದಲ್ಲೇ ಹೋಗಿ ದಾರ ತಂದು ಡಬಲ್ ಕ್ರೋಶ ಮಾಡ್ಕೋಬೇಕು. ತುಂಬ ದೊಡ್ಡದಾಗಿ ಎಳ್ಕೊಬೇಡಿ, ಚಿಕ್ಕದಾಗಿ ಡಬಲ್ ಕ್ರೋಶ ಬರಬೇಕು. ಇವಾಗ ನಮಗೆ 2 ಚೈನು ಮತ್ತು ನಾವು ಡಬಲ್ ಕ್ರೋಶ ಮಾಡಿದ್ದೀವಲ್ಲ ಅದು ನಮಗೆ 2 ಕಂಬ ಆಯಿತು. ಇವಾಗ ದಾರ ಮೇಲ್ ಮಾಡಿ ಒಂದು ಬೀಡನ್ನ ಆ್ಯಡ್ ಮಾಡ್ಕೋಬೇಕು. ಬೀಡ್ ಆ್ಯಡ್ ಮಾಡಿಕೊಂಡು ನೀಡಲ್ ಮೇಲೆ ಒಂದು ಸಲ ದಾರ ಸುತ್ತಕೊಂಡು ಮತ್ತೆ ಅದೇ ಡಬಲ್ ಕ್ರೋಶ ಹಾಕಿದ್ದೀವಲ್ಲ ಅದ್ರ ಪಕ್ಕನೇ ಹೋಗಿ ನಾವು ಮತ್ತೊಂದು ಡಬಲ್ ಕ್ರೋಶ ಮಾಡ್ಕೋಬೇಕು. ತುಂಬ ದೊಡ್ಡದಾಗಿ ದಾರನ ಎಳ್ಕೊಬೇಡಿ, ಪುಟ್ಟದಾಗಿ ಡಬಲ್ ಕ್ರೋಶ ಬರೋ ಥರ ಮಾಡ್ಕೊಳ್ಳಿ. ಮತ್ತು ನೀಡಲ್ ಮೇಲೆ ಒಂದು ಸಲ ದಾರ ಸುತ್ತಕೊಂಡು ಮತ್ತು ಅದ್ರ ಪಕ್ಕದಲ್ಲೇ ಹೋಗಿ ದಾರ ತಂದು ನಾವು ಡಬಲ್ ಕ್ರೋಶ ಮಾಡ್ಕೋಬೇಕು. ನೋಡಿ ಇವಾಗ ನಮಗೆ 4 ಡಬಲ್ ಕ್ರೋಶ ಆದಂಗೆ ಆಗುತ್ತೆ. ನೋಡಿ ಇವಾಗ 2 ಚೈನ್ ಹಾಕ್ಕೋಬೇಕು. 2 ಚೈನ್ ಹಾಕಿ ಮತ್ತು ನೀಡಲ್ ಮೇಲೆ ಒಂದು ಸಲ ದಾರ ಸುತ್ತಕೊಂಡು ಈ ಥರ ನೋಡ್ಕೊಳ್ಳಿ. ನೋಡಿ ಈ ಥರ ನೀಡಲ್ನ ಸ್ಯಾರಿಗೆ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ನೋಡಿ ಇಟ್ಕೊಂಡು ಅಲ್ಲಿಂದ ಹೋಗಿ ದಾರ ತರಬೇಕು. ದಾರ ತಂದು ನಾವು ಡಬಲ್ ಕ್ರೋಶ ಮಾಡ್ಕೋಬೇಕು. ನೋಡಿ ಒಂದೇ ಥರ ಒಂದೇ ಲೆವೆಲಲ್ಲಿ ಬರಲಿ ಎಲ್ಲ ಡಬಲ್ ಕ್ರೋಶನೂ. ನಮಗೆ ಬೇಸಿಕ್ ಲೈನ್ ತುಂಬ ಚೆನ್ನಾಗಿ ಬರುತ್ತೆ. ಈ ಥರ ಬೇಸಿಕ್ ಲೈನ್ ಹಾಕಿ ಅದಕ್ಕೆ ನಾವು ಜುಮ್ಕಾನ ಅಡ್ಜಸ್ಟ್ ಮಾಡಿದ್ರೆ ತುಂಬ ಗ್ರ್ಯಾಂಡಾಗಿ ಬರುತ್ತೆ. ಇವಾಗ 2 ಡಬಲ್ ಕ್ರೋಶ ಆದಮೇಲೆ ಒಂದು ಬೀಡನ್ನ ಆ್ಯಡ್ ಮಾಡ್ಕೋಬೇಕು. ಒಂದು ಬೀಡನ್ನ ಆ್ಯಡ್ ಮಾಡಿ ಮತ್ತು ಬೀಡನ್ನ ಲಾಕ್ ಮಾಡ್ಬೋದು. ಹಾಗೆ ಲಾಕ್ ಮಾಡ್ದಲೇ ಹಾಗೇ ನಾವು ನೀಡಲ್ ಮೇಲೆ ದಾರ ಸುತ್ತಕೊಂಡು ಡಬಲ್ ಕ್ರೋಶ ಮಾಡ್ಕೋಬೇಕು. ನೋಡಿ ಈ ಥರ ಡಬಲ್ ಕ್ರೋಶ ಬಂತು 2 ಟೈಮು. ಮತ್ತು ಇವಾಗ 1 2 ಟೈಮು ನಾವು ಚೈನ್ ಹಾಕ್ಕೊಂಡ್ವಿ. ಮತ್ತು ಪಕ್ಕದಲ್ಲಿ ಡಬಲ್ ಕ್ರೋಶ ಮಾಡ್ಕೊಳ್ಳೋಣ. ಸ್ವಲ್ಪ ಗ್ಯಾಪ್ ಕೊಡಬೇಕು. 2 ಚೈನ್ಗೆ ಎಷ್ಟು ಗ್ಯಾಪ್ ಹೋಗುತ್ತೋ ಅಷ್ಟು ಗ್ಯಾಪ್ ಕೊಟ್ಟು ನಾವು ಡಬಲ್ ಕ್ರೋಶ ಮಾಡ್ಕೋಬೇಕು. ಪಕ್ಕನೇ ಮಾಡಿಕೊಂಡು 2 ಆದಮೇಲೆ 2 ಡಬಲ್ ಕ್ರೋಶ ಆದಮೇಲೆ ನಾವು ಒಂದು ಬೀಡನ್ನ ಸೇರಿಸ್ತಾ ಪಕ್ಕದಲ್ಲಿ ಮತ್ತೆ ಅದೇ ಪಕ್ಕನೇ ಸ್ವಲ್ಪನೂ ಗ್ಯಾಪ್ ಕೊಡದೇ ಇರೋ ಥರ ನಾವು ಡಬಲ್ ಕ್ರೋಶ ಮಾಡ್ಕೋಬೇಕು. ಡಬಲ್ ಕ್ರೋಶ 4 ಡಬಲ್ ಕ್ರೋಶ ಆಗಿ ಮಧ್ಯ ಒಂದು ಬೀಡ್ ಬರುತ್ತೆ, ಆ ರೀತಿ ಮಾಡ್ಕೋಬೇಕು. ನೋಡಿ ಈ ಥರ ಮಧ್ಯದಲ್ಲಿ 2 ಚೈನ್ ಹಾಕಿ ಮತ್ತು 2 ಚೈನ್ಗೆ ಗ್ಯಾಪ್ ಎಷ್ಟು ಬೇಕು ಸ್ಯಾರಿಗೆ ನೋಡ್ಕೊಳ್ಳಿ. 2 ಚೈನ್ಗೆ ಎಷ್ಟು ಗ್ಯಾಪ್ ಹೋಗುತ್ತಾ ಅಷ್ಟು ಗ್ಯಾಪ್ ಬಿಟ್ಟು ಮತ್ತು ನಾವು ಡಬಲ್ ಕ್ರೋಶ ಮಾಡಬೇಕು. ಇದೇ ರೀತಿ ಸ್ಯಾರಿ ಫುಲ್ಲು ಮಾಡ್ಕೋಬೇಕು. ಇಷ್ಟೇ ಫ್ರೆಂಡ್ಸ್, ಇದು ತುಂಬ ಈಸಿ ಇದೆ ಬೇಸಿಕ್ ಲೈನು. ನೋಡಿ ಸ್ಯಾರಿ ಫುಲ್ಲು ಇದೇ ರೀತಿ ಡಿಸೈನ್ನ ಹಾಕ್ತಾ ಹೋಗಿ. ನೋಡಿ ತುಂಬ ಚೆನ್ನಾಗಿ ಬರುತ್ತೆ. ನಾವು ಇದಕ್ಕೆ ಜುಮ್ಕಾನ ಅಡ್ಜಸ್ಟ್ ಮಾಡಿದಾಗ ತುಂಬ ಕ್ಯೂಟಾಗಿ ಕಾಣಿಸುತ್ತೆ ಮತ್ತು ಗ್ರ್ಯಾಂಡಾಗೂ ಕಾಣಿಸುತ್ತೆ. ನಾವು ಲಾಸ್ಟ್ ಹೆಂಡ್ಗೆ ಹೋದ್ಮೇಲೆ ನೋಡಿ ನಮಗೆ ಲಾಸ್ಟ್ ಹೆಂಡಲ್ಲಿ ಈ ಥರ ಬಂತು ಅಂದಾಗ ನಾವಿಲ್ಲಿ 2 ಚೈನ್ ಹಾಕಿ ದಾರನ ಇಲ್ಲಿ ಕಟ್ ಮಾಡ್ಕೋಬೇಕು. ಕಟ್ ಮಾಡಿಕೊಂಡು ದಾರನ ಎಕ್ಸ್ಟ್ರಾ ದಾರನ ನೋಡಿ ಬ್ಯಾಕ್ ಸೈಡಲ್ಲಿ ಈ ಥರ ಗಮ್ ಪೇಸ್ಟ್ ಮಾಡ್ಕೊಂಬಿಡಿ. ನೋಡಿ ಬ್ಯಾಕ್ ಸೈಡಲ್ಲೂ ಕೂಡ ನಮಗೆ ಫಿನಿಶಿಂಗ್ ನೀಟಾಗಿ ಕಾಣಿಸುತ್ತೆ. ಆವಾಗ ಈ ಥರನೇ ಮಾಡ್ಕೊಳ್ಳಿ. ನಾನು ಸ್ಯಾರಿ ಫುಲ್ಲು ಡಿಸೈನ್ ಕಂಪ್ಲೀಟ್ ಮಾಡಿ ನಾನು ಜುಮ್ಕಾನ ಯಾವ ರೀತಿ ಅಡ್ಜಸ್ಟ್ ಮಾಡೋದು ಸ್ಯಾರಿಗೆ ಡಿಸೈನ್ಗೆ ಅಂತ ನಾನು ನಿಮ್ಗೆ ತೋರಿಸ್ಕೊಡ್ತೀನಿ. ನೋಡಿ ಜುಮ್ಕಾನ ನಾನು ಡಿಸೈನ್ ಯಾವ ರೀತಿ ಫಿನಿಶ್ ಮಾಡೋದು ಅಂತ ಜಾಯಿಂಟ್ ಮಾಡ್ಕೊಳ್ಳೋದು ಅಂತ ತೋರಿಸ್ಕೊಡ್ತಿದ್ದೀನಿ. ನಾನು ಇಲ್ಲಿ ನೋಡಿ ಈ ಥರ 4 ಬೀಡ್ಸ್ ಆದಮೇಲೆ ನಾನು ಮಧ್ಯದಲ್ಲಿ 2 ಚೈನ್ ಗ್ಯಾಪ್ ಇದೆಯಲ್ಲ ಅಲ್ಲಿಗೆ ಸೇರಿಸ್ಕೊತಿದ್ದೀನಿ. ಯಾವ ರೀತಿ ಸೇರಿಸೋದು ಅಂತ ತೋರಿಸ್ಕೊಡ್ತಿದ್ದೀನಿ ನಿಮಗೆ. ನೋಡಿ ಇದಕ್ಕೆ ನಾನು ಈ ಥರ ಬೀಡನ್ನ ಯೂಸ್ ಮಾಡ್ತಿದ್ದೀನಿ. ಒಂದೇ ಒಂದು ಸಿಂಗಲ್ ಬೀಡ್ ಯೂಸ್ ಮಾಡ್ತಾಯಿದ್ದೀನಿ. ನೀವು ಬೇಕಂದರೆ ಇನ್ನೂ ಒಂದು ಬೀಡನ್ನ ಹಾಕ್ಕೊಂಡು ಇನ್ನೂ ಲೆಂತಿ ಬರೋ ಥರ ಮಾಡ್ಕೋಬೋದು. ನೋಡಿ ಸ್ಟಾರ್ಟಿಂಗು ನಾವು ಯಾವ ಕಲರಲ್ಲಿ ನಾವಿಲ್ಲಿ ಥ್ರೆಡ್ನ ಯೂಸ್ ಮಾಡಿದ್ದೀವೋ ಅದೇ ಕಲರ್ ಸ್ಟಿಚಿಂಗ್ ಥ್ರೆಡ್ ತೊಗೋಬೇಕು. ನಾವು ತೊಗೊಂಡು ನೋಡಿ ಈ ಥರ ಮಾಡಿ ನಾವು ಇದಕ್ಕೆ ಜಾಯಿಂಟ್ ಮಾಡೋದ್ರಿಂದ ನಮಗೆ ಎಲ್ಲಿಗೆ ಅಳತೆನೂ ಕೂಡ ಸಮವಾಗಿ ಬರುತ್ತೆ. ಅಡ್ಜಸ್ಟ್ ಮಾಡ್ಕೋಬೋದು ನೀಟಾಗಿ. ನೋಡಿ ಇಲ್ಲಿ 2 ಚೈನ್ ಇದೆಯಲ್ಲ
ಅಲ್ಲಿಂದ ಕೆಳಗಡೆಯಿಂದ ದಾರ ತೊಗೊಂಡು ಬರಬೇಕು. ದಾರನ ಈ ಥರ ನಾನು 4 ಎಳೆ ದಾರ ತೊಗೊಂಡಿದ್ದೀನಿ. ಈ ಥರ ಗಂಟು ಹಾಕಿಟ್ಕೊಂಡು ಈ ಥರ ಎಳ್ಕೊಳ್ಳಿ. ಇದನ್ನು ಈ ಥರ ಲಾಕ್ ಮಾಡ್ಕೊಳ್ಳಿ. ಒಂದು ಸಲ ನೋಡಿ ಈ ಥರ ಲಾಕ್ ಮಾಡ್ಕೊಳ್ಳಿ. ಲಾಕ್ ಮಾಡ್ಕೊಂಡಾದ್ಮೇಲೆ ಇವಾಗ ಬೀಡನ್ನ ಸೇರಿಸ್ಕೋಬೇಕು. ಈ ಥರ ಬೀಡ್ ಸೇರಿಸ್ಕೊಂಡು ಬೀಡಾದಮೇಲೆ ನಾವು ಜುಮ್ಕಾ ಸೇರಿಸ್ಕೋಬೇಕು. ಮತ್ತು ಇದ್ರ ಒಳಗಡೆ ನಾವೊಂದು ಬೀಡನ್ನ ಸ್ಮಾಲ್ ಬೀಡನ್ನ ಸೇರಿಸ್ಕೋಬೇಕು. ಇಲ್ಲಿ ಯೂಸ್ ಮಾಡಿದ್ದೀವಲ್ಲ ಅದೇ ಬೀಡನ್ನ ನಾನು ಸೇರಿಸ್ಕೊಂಡಿದ್ದೀನಿ. ನೀವು ಯಾವ್ದು ಬೇಕಾದ್ರೂ ಸೇರಿಸ್ಕೋಬೋದು. ಈ ಥರ ಸೇರಿಸ್ಕೊಂಡು ಈ ಥರ ಎಳ್ಕೊಂಡು ನೋಡಿ ಈ ಥರ ನೀಟಾಗಾಯಿತು. ಇವಾಗ ಮತ್ತೆ ನಾವು ಈ ಬೀಡನ್ನ ಬಿಟ್ಟು ನೋಡಿ ಈ ಥರ ನಾವು ಇವಾಗ ಹಾಕಿದ್ದೀವಲ್ಲ ಸ್ಮಾಲ್ ಬೀಡು, ಅದನ್ನು ಬಿಟ್ಟು ನಾವು ವಾಪಸ್ಸು ಅದೇ ಹೋಲಲ್ಲಿ ಹೋಗಬೇಕು. ಇದನ್ನು ಸ್ವಲ್ಪ ನೀಟಾಗಿ ಹಾಕ್ಕೋಬೇಕಾದ್ರೆ ಈ ಥರ ನೀಟಾಗಿ ಈ ಥರ ಇಟ್ಕೊಂಡು ಈ ಥರ ದಾರ ಎಳ್ಕೊಳ್ಳಿ. ಜುಮ್ಕನ ಈ ಥರ ಎಳ್ಕೊಂಡಾಗ ನಮಗೆ ದಾರ ನೀಟಾಗಿ ಕುತ್ಕೊಳ್ಳುತ್ತೆ. ಜುಮ್ಕ ನೋಡಿ ಈ ಥರ ಕುತ್ಕೊಳ್ಳುತ್ತೆ. ನಿಮ್ಗೆ ಹೀಗಾಯಿತು. ನಮ್ಗೆ ಇನ್ನೂ ಲೆಂತ್ ಬೇಕಂದರೆ ನೀವು ಇನ್ನೂ ಒಂದು ಬೀಡನ್ನ ಇಲ್ಲಿಗೆ ಸೇರಿಸ್ಕೊಂಡು ಲೆಂತ್ನ ದೊಡ್ಡದು ಮಾಡ್ಕೋಬೋದು. ನೋಡಿ ಈ ಥರ ದಾರ ತಗೊಂಡು ಇಲ್ಲಿಂದ ಇನ್ನೊಂದು ನೀಡಲ್ನ ಹಾಕಿ ಒಂದು ಸಲ ಈ ಥರ ಲಾಕ್ ಮಾಡಿ ಎಳ್ಕೋಬೇಕು. ಈ ಥರ ಟೈಟಾಗಿ ಎಳ್ಕೊಳ್ಳಿ. ನೀಟಾಗಿ ಕುತ್ಕೊಳ್ಳುತ್ತೆ. ನೀಟಾಗಿ ಎಳ್ಕೊಂಡು ನೋಡಿ ಇವಾಗ ನಮಗೆ ನೀಟಾಗಿ ಕುತ್ಕೊಳ್ತು. ಇದನ್ನು ಬ್ಯಾಕ್ ಸೈಡಿಂದ ಹೋಗಿ ನೋಡಿ ನಾವು ಡಿಸೈನ್ ಹಾಕಿದ್ದೀವಲ್ಲ ಆ ಡಿಸೈನ್ ಒಳಗಡೆಯಿಂದ ಒಂದು ಸಲ ಹಿಂಗೆ ತೂರಿಸ್ಕೊಳ್ಳಿ. ಈ ಥರ ತೂರಿಸ್ಕೊಂಡು ನಮಗೆ ನೋಡಿ ದಾರ ಏನು ಕಾಣಿಸಲ್ಲ, ಡಿಸೈನ್ ಕಲರೇ ನಾವು ಥ್ರೆಡ್ ತೊಗೊಂಡಿರೋದ್ರಿಂದ ಇವಾಗ ಇಲ್ಲಿ ಕಟ್ ಮಾಡ್ಕೊಳ್ಳಿ. ಕಟ್ ಮಾಡ್ಕೊಂಡಾಗ ನಾವು ಜಾಯಿಂಟ್ ಮಾಡಿರೋದು ಕೂಡ ಬ್ಯಾಕ್ ಸೈಡಿಂದನೂ ಕಾಣಿಸಲ್ಲ, ಫ್ರಂಟಿಂದನೂ ಕಾಣಿಸಲ್ಲ, ನೀಟಾಗಿ ಕಾಣಿಸುತ್ತೆ. ನೋಡಿ ಈ ಥರ ಬರುತ್ತೆ ಡಿಸೈನು. ನಾನು ಸ್ಯಾರಿ ಫುಲ್ಲು ಕಂಪ್ಲೀಟ್ ಮಾಡ್ತೀನಿ. ಯಾವ ರೀತಿ ಕಾಣಿಸ್ತಿದೆ ಅಂತ ಡಿಸೈನು ನಿಮಗೆ ತೋರಿಸ್ತೀನಿ. ನೋಡಿ ಫ್ರೆಂಡ್ಸ್, ನಾನು ಸ್ಯಾರಿ ಫುಲ್ಲು ಡಿಸೈನ್ನ ಕಂಪ್ಲೀಟ್ ಮಾಡ್ಕೊಂಡಿದ್ದೀನಿ. ಡಿಸೈನ್ ನೋಡಿ ಯಾವ ಥರ ಕಾಣಿಸ್ತಿದೆ ಅಂತ. ತುಂಬ ಚೆನ್ನಾಗಿ ಬಂದಿದೆ ಡಿಸೈನು. ಗ್ರ್ಯಾಂಡ್ ಲುಕ್ ಕೊಡ್ತಿದೆ ಸ್ಯಾರಿಗಂತೂ. ಡೈರೆಕ್ಟಾಗಿ ನೋಡೋಕ್ಕಂತೂ ಇನ್ನೂ ಸೂಪರಾಗಿ ಕಾಣಿಸ್ತಿದೆ ಡಿಸೈನ್ ಇದು. ನೋಡಿ ನಿಮಗೆ ಹತ್ತತ್ರ ಬೇಕಂದರೆ ಇನ್ನೂ ನೀವು ಈ ಗ್ಯಾಪಲ್ಲಿ ಮಾಡ್ಕೋಬೋದು. 3 ಬೀಡನ್ನ ಬಿಟ್ಟು ಮಾಡ್ಕೋಬೋದು. ನಿಮ್ಗೆ ಇನ್ನೂ ಲೆಂತ್ ಬೇಕಂದರೆ ನಾನು ಆವಾಗಲೇ ಹೇಳ್ದಾಗೆ ಲೆಂತ್ ಕೂಡ ಮಾಡ್ಕೋಬೋದು. ನೋಡಿ ಡಿಸೈನ್ ಈ ಥರ ತುಂಬ ಚೆನ್ನಾಗಿ ಬಂದಿದೆ ಫ್ರೆಂಡ್ಸ್. ಇದು ನೀವು ಒಂದು ಸಲ ಈ ಡಿಸೈನ್ನ ಟ್ರೈ ಮಾಡಿ ನೋಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.